ಶೈನ್ ಶೆಟ್ಟಿ ಅವ್ರ ನಾಯಕರಾಗಿ ಹೊಸದಾಗಿ ಮಾಡಿದ್ದಾರೆ ಮೂವಿ ಶೂಟಿಂಗ್ಗೋಸ್ಕರ ಅಂತ ಉಡುಪಿಗೆ ಬಂದಿದ್ರು. ಸುಮಾರು 2-3 ದಿವಸ ಹಿಂದೆಯೇ ಬಂದಿದ್ದರು. ಲಾಸ್ಟ್ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮ್. ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನು ಉಳಿಸ್ಕೊಳ್ಳಿಲ್ಲ. ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು. ಬಟ್ ಆಗಲಿಲ್ಲ. ಇವಾಗ ಸಂಜೆ ಸಾಯಂಕಾಲ ಒಂದು 6 ಗಂಟೆಗೆ ಕುಡ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ್ದಾರೆ. ನಮ್ಮ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಗಲಿದ್ದಾರೆ. ಎಲ್ಲ ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಅದು ಮಿಸ್ ಇತ್ತು. ಲಾಸ್ಟ್ ಟೈಮ್ ಸರಿ ಆಗಿತ್ತು ಸರ್. ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ. 1 ವರ್ಷದಲ್ಲ ಆರಾಮಾಗಿದ್ದರು. ಬಟ್ ಇವಾಗ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡಾಗಿ ಸೆಕೆಂಡ್ ಟೈಮ್ ತೀವ್ರ ಸರ್. ಸೀರಿಯಸ್, ವೆರಿ ಸೀರಿಯಸ್. ಅವರ ಹಿನ್ನೆಲೆ ಸ್ವಲ್ಪ ಹೇಳಿ, ಅಂದರೆ ತುಂಬ ಡ್ರಾಮಾ. ಹೌದು ಸರ್, ತುಂಬ ಡ್ರಾಮಾ. ಸುಮಾರು ಉತ್ತರ ಕರ್ನಾಟಕದಲ್ಲಿ 30-35 ವರ್ಷದಿಂದ ಡ್ರಾಮಾ ಮಾಡ್ತಿದ್ರು. ಅವರೇ ಸ್ವಂತ ಕಂಪನಿ ಇತ್ತು. ಸುಮಾರು ಒಂದು 60ರಿಂದ 70 ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದನ್ನು ಗುರುತಿಸಿ ಈಗಿನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ, ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದ್ರು.